ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವ ರಿಸ್ಕ್ ಬಗ್ಗೆ ಮಾತಾಡ್ತಿದ್ದೀರಾ ಜೆಂಡೆ? ನಾನು ಇಲ್ಲಿಗೆ ಬರಬೇಕು ಅಂತಿದ್ದಿದ್ರೆ ನಾನೇ ಬರ್ತಿದ್ದೆ. ನೀವು ನನ್ನನ್ನು ಕೆಟ್ಟದಾಗಿ ಇಲ್ಲಿಗೆ ಎಳ್ಕೊಂಡು ಬಂದು ಇಲ್ಲಿ ಎಲ್ಲರ ಮುಂದೆ ಹೀರೋ ಆಗಕ್ಕೆ ಹೊರಟಿದ್ದೀರಾ? ನೀವ್ ಏನೇ ಮಾಡಿದ್ರು ನಿಮ್ಮೇಲಿದ್ದಂತ ಅಭಿಪ್ರಾಯ ಇಲ್ಲಿರೋರ್ಗೆ ಯಾವತ್ತೂ ಬದಲಾಗಲ್ಲ. ಯಾಕಂದ್ರೆ ನೀವಷ್ಟು ಪಾಪ ಮಾಡಿದ್ದೀರಾ. ನನಗೆ ಯಾರ ಪ್ರೀತಿ ಸಂಪಾದಿಸಿ ಏನೂ ಆಗಬೇಕಾಗಿಲ್ಲ. ಆದರೆ ಅನು ಮೇಡಮ್, ನೀವು ಆರಿನ ಹೆಂಡತಿ ಆಗಿ ಅವನಿಗಿಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಅಲ್ವಾ? ನನ್ನ ಗೆಳೆಯನ ಬಗ್ಗೆ ನನಗೆ ಕಾಳಜಿ ಇದೆ. ಅವನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನ ಬಲವಂತವಾಗಿ ಇಲ್ಲಿ ಕರ್ಕೊಂಡು ಬಂದೆ. ಅದರಲ್ಲೇನು? ಇದೆಲ್ಲ ನನ್ನ ಆರಿನ ಖುಷಿಗೋಸ್ಕರ. ಆರ್ಯ, ಹೇಳ ಆರ್ಯ, ನಿಂಗೆ ಇದೆಲ್ಲ ಖುಷಿ ತಾನೆ? ಹೇಳ ಆರ್ಯ, ನಿನಗೆ ಸಂತೋಷ ತಾನೆ? ಯಾಕೆ ಸುಮ್ಮನೆ ನಿಂತಿದ್ಯಾ? ನಾನು ನಿನ್ನ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಅನು ಹೇಳಿದ ಅರ್ಥ ಆಗ್ಲಿಲ್ವಾ? ಆರ್ಯ, ಆರ್ಯ, ಇದು ನೀನು ಮಾಡಿದ ತಪ್ಪಿಗೆ. ಇದು ಮಾಡಿರೋ ತಪ್ಪನ್ನ ಮಾಡೇ ಇಲ್ಲ ಅಂತ ವಾದಿಸಿದ್ದಕ್ಕೆ. ಆರ್ಯ, ಅನು ಮೇಡಮ್ನ ಬಲವಂತವಾಗಿ ಕರ್ಕೊಂಡು ಬಂದೆ ನಿಜ. ಆದ್ರೆ ಅದೆಲ್ಲ ನಿನಗೋಸ್ಕರ ಕಣೋ. ಇವ್ರಿಗೆ ನಿನ್ ಬಗ್ಗೆ ಯೋಚನೆ ಇಲ್ಲದೆ ನೀನೊಬ್ಬನೇ ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ರು. ನಿನಗೆ ಇಷ್ಟ ಇಲ್ಲ ಅಂದ್ರು ಬಲವಂತವಾಗಿ ಆರಾಧನವ್ರ ಜೊತೆ ಕಳಿಸೋ ಪ್ಲಾನ್ ಮಾಡಿದ್ರು. ಇದೆಲ್ಲ ಗೊತ್ತಾಗೆ ನಾನು ಅನುವರ್ನ ಕರ್ಕೊಂಡು ಬಂದೆ. ಯಾಕೋ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವೇನೋ? ಈಗ ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಬದುಕೋತೀಯ, ಇಲ್ಲ ಅಂದ್ರೆ ಸಿಗದು ಹಾಕ್ಬಿಡ್ತೀನಿ. ಆರ್ಯ, ಆರ್ಯ ನಿಂತ್ಕೊಳ್ಳೋ. ಆರ್ಯ, ದಾದಾ ಹೇಳಿದ್ ಕೇಳಿಸುತ್ತಾನೆ. ಓಕೆ, ನೀವು ಒಳಗೆ ಬನ್ನಿ. ಇವನ್ನ ಸೆಕ್ಯೂರಿಟಿ ಗಾರ್ಡ್ ನೋಡ್ಕೊಂತಾರೆ. ಅಮ್ಮ ಪ್ಲೀಸ್ ಬನ್ನಿ, ಎಲ್ಲರೂ ಬನ್ನಿ. ಅನು, ನಡಿಯಮ್ಮ. ಅಮ್ಮ, ಒಂದು ನಿಮಿಷ. ನನ್ನಿಂದ ನೀವು ಈ ಮನೆ ಬಿಟ್ಟು ಹೋಗಬೇಕಾಯ್ತು. ಆದರೆ ನಿಜವಾಗ್ಲೂ ಈ ಮನೆ ಬಿಟ್ಟು ಹೋಗ್ಬೇಕಾಗಿದ್ದು ನಾನು ಅನ್ನೋದು ನನಗೆ ಲೇಟಾಗಿ ರಿಯಲೈಸ್ ಆಯಿತು. ನನ್ನಿಂದ ನೀವು ತುಂಬ ಫೇಸ್ ಮಾಡಬೇಕಾಯ್ತು ಅಲ್ವಾ? ಐ ಆಮ್ ರಿಯಲಿ ಸಾರಿ ಅನು. ಆರಾಧನವರೇ, ಇಲ್ಲಿ ಮಾತಾಡೋದು ಬೇಡ, ದಯವಿಟ್ಟು ಒಳಗೆ ಬಂದು ಮಾತಾಡಿ. ಬಾಮ್ಮ, ಬಾ. ಬಾಳೋರಿಗೆ ಒಂದೇ ಮಾತು ಅಂತಾರೆ, ಆ ಮಾತು ನಿನ್ಗೆ ಅನ್ವಯಿಸಲ್ಲ ಕೇಶವ. ನಿನ್ಗಿನ್ ಯಾವ ಭಾಷೆಯಲ್ಲಿ ಹೇಳ್ಬೇಕು ಕೇಶವ? ಈ 2 ಏಟಲ್ಲೇ ಎಲ್ಲಾನು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಈಗ ನಿನ್ ಸ್ಥಾನ ಏನು ಅಂತ ಆರ್ಯ ತೋರಿಸ್ಕೊಟ್ಟಿದ್ದೆ ಅಂತಾನೆ. ಹೋಗು, ಹೊರಟೋಗು.
ಇನ್ನೂ ಏನು ನಿಂತಿದ್ಯಾ? ಹೋಗು. ನಮಸ್ತೆ ಮೇಡಮ್. ಕೇಶವ್ ಜಂಡೆ ಮನೇಲಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಇವನನ್ನ ಟ್ರೇಸ್ ಮಾಡಿಕೊಂಡು ಇಲ್ಲಿ ಬಂದೆ. ಏನಾದರೂ ಸಮಸ್ಯೆ ಆಯ್ತಾ ಮೇಡಮ್? ಇಲ್ಲ, ಹಾಗೇನೂ ಇಲ್ಲ. ನಿಮ್ಮ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್. ಆ ಥರ ಏನಾರು ಇದ್ದರೆ ನಾನೇ ಕಾಲ್ ಮಾಡ್ತೀನಿ. ತಪ್ಪದೆ ಕಾಲ್ ಮಾಡಿ ಮೇಡಮ್. ಸರಿ. ಕೇಶವ, ನೀನು ಈ ಮನೆ ಮಗ ಆಗೋ ಅವಕಾಶ ಇತ್ತು. ಆದರೆ ನೀನು ಕೆಲವು ನಿನ್ನ ಕೆಟ್ಟ ನಿರ್ಧಾರಗಳಿಂದ ವೈರತ್ವನ ಬೆಳೆಸ್ಕೊಂಡೆ. ಆ ವೈರತ್ವದಿಂದ ಮನಸ್ಸನ್ನ ಕ್ರೂರ ಮಾಡಿಕೊಂಡು ಯುದ್ಧ ಮಾಡೋಕ್ಕೆ ಶುರು ಮಾಡಿದೆ. ಈಗ ಯಾರಿಗೂ ಬೇಡವಾಗಿ ಒಂಟಿಯಾಗಿ ನಿಂತಿದ್ಯಾ. ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಈಗ ನಾನು ನಿನ್ನ ಏನು ಮಾಡಲಿ? ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಆರ್ಯನೇ ನಿನಗೆ ಸಲ್ಲಬೇಕಾದ ಶಿಕ್ಷೆ ಕೊಟ್ಟಿದ್ದ. ನೀನು ಇಷ್ಟಕ್ಕೆ ಸುಮ್ಮನಾದರೆ ಸರಿ, ಇಲ್ಲ ಅಂದರೆ ಉಳ್ದಿರೋ ಸತ್ಯನ ಆರ್ಯನಿಗೆ ಹೇಳಬೇಕಾಗತ್ತೆ. ಅರ್ಥ ಆಗ್ಲಿಲ್ವಾ? ನಮ್ಮ ಯಜಮಾನ್ರು ರಾಜವರ್ಧನ್ ಅವರ ಸತ್ಯ. ನನ್ನ ಜೊತೆ ಆರ್ಯ, ಅನು ಮಾತ್ರ ಅಲ್ಲ, ನನ್ನ ಮಗಳು ರಾಜನಂದಿನಿ ಕೂಡ ಇದ್ದಾಳೆ. ಇನ್ನ ನಿನ್ನ ಸಾಕೋ ಅವಶ್ಯಕತೆ ನನಗಿಲ್ಲ. ಹೊರಟೋಗು, ಹೋಗೋ. ನೋಡು, ಇನ್ನೊಂದು, ಸತ್ಯ ಏನಾದರೂ ಆರ್ಯನಿಗೆ ಗೊತ್ತಾದರೆ ನಿನ್ನ ಸ್ಥಿತಿ ಇನ್ನೂ ಹೀನಾಯವಾಗುತ್ತೆ. ಈಗಲೇ ಅರ್ಥ ಮಾಡಿಕೊಂಡ್ರೆ ನಿನಗೆ ಒಳ್ಳೆಯದು. ರಿಯಲಿ ಸಾರಿ ಅನು, ಐ ಆಮ್ ರಿಯಲಿ ಸಾರಿ. ಆರಾಧನಾ ಅವರೇ, ಏನು ಮಾಡ್ತಿದ್ದೀರಾ ನೀವು? ಐ ಆಮ್ ರಿಯಲಿ ಸಾರಿ ಅನು. ಕೈಯೆಲ್ಲ ಮುಗಿಬೇಡಿ, ಸುಮ್ಮನಿರಿ. ನನಗೆ ನಿಮ್ಮ ಹತ್ರ ಹೇಗೆ ಕ್ಷಮೆ ಕೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರಾಮಿಸ್ ಮಾಡಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ನನಗೆ ಕನ್ವಿನ್ಸ್ ಕೂಡ ಮಾಡಿದೆ. ನನಗೋಸ್ಕರ ನಿಮ್ಮ ಲೈಫ್ನೇ ತ್ಯಾಗ ಮಾಡಕ್ಕೆ ಹೋದ್ರಿ. ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ್ನೇ ಬಿಟ್ಕೊಡಕ್ಕೆ ಹೋದ್ರಿ. ಆದರೆ ನಾನು ಮಾತ್ರ ಯಾವುದನ್ನು ಅರ್ಥ ಮಾಡ್ಕೊಳ್ದೆ ಸ್ವಾರ್ಥಿ ಆಗಿಬಿಟ್ಟೆ. ಎಕ್ಸ್ಟ್ರೀಮ್ಲಿ ಸಾರಿ ಅನು. ಆರಾಧನಾ ಅವರೇ, ಸುಮ್ಮನಿರಿ. ಈ ಲೈಫ್ ನಿಮ್ಮದು ಅನು. ಆರ್ಯವರ್ಧನ್ ಅವರು ನಿಮ್ಮ ಗಂಡ. ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ಯು ರಿಯಲಿ ಲಕ್ಕಿ. ನಿಮ್ಮ ಲೈಫ್ನ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ಬಿಟ್ಕೊಡಕ್ಕೆ ಹೋಗಬೇಡಿ ಅನು. ನಿಮಗೋಸ್ಕರ ಆರ್ಯವರ್ಧನ್ ಅವರು ಕಾಯ್ತಾ ಇದ್ದಾರೆ. ಹೋಗಿ ಮೀಟ್ ಮಾಡಿ. ಅನು, ಅಳಿಯಂದ್ರು ತುಂಬ ನೋವಲ್ಲಿದ್ದಾರೆ. ಮೊದಲೋಗಿ ಮಾತಾಡ್ಸಮ್ಮ. ನೀನು ಅವ್ರನ್ನ ಬಿಟ್ಟೋಗಿದ್ಯಾ ಅಂತ ಅವ್ರ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಹೋಗು ಬಂಗಾರ, ಹಳೆಯಂದ್ರನ್ನ ಮಾತಾಡಿಸು. ಅದಕ್ಕೆ ದಾದಾಗೆ ಹಳೆ ಮೆಮರಿ ವಾಪಸ್ ಬಂದಿದೆ. ಹೌದಾ ಬಾವಾ? ಆರ್ಯ ಸರ್ ಹಳೆದೆಲ್ಲ ನೆನಪು ಬಂದಿದ್ಯಾ? ನೀವು ಹುಬ್ಬಳ್ಳಿಗೆ ಹೋದಾಗ ಅಲ್ಲಿ ನಡೆದಿದ್ದ ಘಟನೆಗಳೆಲ್ಲ ನೆನಪಿದೆ.
ಆದರೆ ಅದಾದಮೇಲೆ ನಡೆದಿದ್ದು ಯಾವುದು ಅವ್ರಿಗೆ ಅಷ್ಟರಲ್ಲಿ ನೆನಪಿಲ್ಲ. ಸೊ ನಾವು ನೆನಪು ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆರ್ಯ ಮರ್ತಿರೋ ವಿಷಯನ ನೀನೇ ನೆನಪಿಸ್ಬೇಕು ಅನು. ಅಮ್ಮ, ಅನು, ಅನು, ಆರ್ಯನ್ಗೆ ನಿನ್ನ ಸಹಾಯ ಅಗತ್ಯ ಇದೆ. ಈಗ ಅವನ ಕೈ ಬಿಡಬೇಡ ಅನು. ಅವನ ಇಡೀ ಬದುಕನ್ನ ಹೆಚ್ಚಿಗೆ ಆವರಿಸ್ಕೊಂಡವಳು ನೀನು. ಪ್ಲೀಸ್ ಹೆಲ್ಪ್ ಮಾಡು ಅನು. ಹಿ ನೀಡ್ಸ್ ಯು. ಅವನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಪಾಪ ನೀನಿಲ್ಲದೆ ಅವನು ಪಡ್ತಿರೋ ಕಷ್ಟ ಹಿಂಸೆನ ತಾಯಿಯಾಗಿ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಈಗ ಅವ್ರು ಎಲ್ಲಿದ್ದಾರೆ ಅಮ್ಮ? ರೂಮಲ್ಲಿದ್ದಾರೆ. ಹೋಗು. is switched off right now. ಯಾಕೆ ಹೀಗೆ ಮಾಡ್ತಿದ್ಯಾ ಆರ್ಯ? ನನಗೆ ನೀನು ಹೊಡೆದೆ ಅನ್ನೋ ಬೇಜಾರಿಲ್ಲ ಕಣೋ. ನಿನ್ಗೆ ಹೊಡೆಯೋ ಹಕ್ಕಿದೆ, ಹೊಡಿ. ಬೇಕಾದಾಗ ಬೈಯಿ, ಕೋಪ ತೀರ್ಸ್ಕೋ. ಆದ್ರೆ ಹೀಗೆ ಮೌನವಾಗಿರ್ಬೇಡ ಕಣೋ. ನನ್ನ ಸಹಿಸ್ಕೊಳಕ್ ತುಂಬಾ ಕಷ್ಟ ಆಗತ್ತೆ. ನನ್ನ ತಪ್ಪೆಲ್ಲ ನಿನ್ ಮುಂದೆ ಹೇಳ್ಕೊಂಡು ನನ್ನ ಪಾಪ ಕಳ್ಕೊಳಕ್ ಒಂದೇ ಒಂದು ಅವಕಾಶ ಕೊಡು. ಒಂಟಿತನ ಎಷ್ಟು ಕ್ರೂರವಾಗಿರುತ್ತೆ ಅಂತ ನನಗೀಗ ಅರ್ಥವಾಗ್ತಾ ಇದೆ. The number you're calling is switched off right now. ಸರ್, ಏನಾಯ್ತು? ಇಲ್ಯಾಕೆ ನಿಂತಿದ್ದೀರಾ? ಸರ್, ಅಳ್ತಿದ್ದೀರಾ? ಯಾಕೇನಾಯ್ತು? ಐ ಆಮ್ ಅನ್ಲಕ್ಕಿ ಅನು. ನನ್ನ ಜೊತೆ ಯಾರು ಇರೋದಿಲ್ಲ. ನನಗೆ ಬೇಕಾದವರೆಲ್ಲ ನನ್ನ ಬಿಟ್ಟು ಹೋದ್ರು. ಸರ್, ನೀವು ತಪ್ಪು ತಿಳ್ಕೊತಿದ್ದೀರಾ. ನಿಮ್ಮನ್ನ ಯಾರು ಬಿಟ್ಟು ಹೋಗಿಲ್ಲ. ಸುಳ್ಳು. ನೀನು ನನ್ನ ಬಿಟ್ಟು ಹೋಗ್ಲಿಲ್ವಾ? ಹೇಳು ಅನು, ನೀನು ನನ್ನ ಬಿಟ್ಟು ಹೋದೆ ತಾನೆ?
ಈ ನಿನ್ನ ಮೌನನೇ ಎಲ್ಲ ಹೇಳುತ್ತೆ ಅನ್ನೋ. ಯಾಕೆ ನನ್ನ ಬಿಟ್ಟು ಹೋದೆ? ನಿನ್ನ ಬಿಟ್ಟು ನನಗೆ ಬದುಕೋಕೆ ಸಾಧ್ಯನಾ? ಯಾಕನು ಏನು ಮಾತಾಡ್ತಿಲ್ಲ? ಮಾತಾಡು ಅನು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ನೀನು ಸುಮ್ಮನೆ ಇರು. ನನ್ನ ನೆನಪುಗಳು ಕೂಡ ನಿನ್ನ ಜೊತೆಗಿದ್ದನ್ನ ಹೇಳ್ತಿಲ್ಲ. ಹೋಗ್ಲಿ ಬಿಡು. ನಾವು ಪ್ರೀತಿಸಿದವರು ನಮ್ಮನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಬಿಟ್ಟು ಹೋಗಿದ್ದೇ ಹೇಳುತ್ತೆ ಅನ್ಸುತ್ತೆ. ಆದರೆ ನೀನು ಬೇಜಾರು ಮಾಡ್ಕೋಬೇಡ ಅನು. ಅದನ್ನ ನೋಡೋಕ್ಕೆ ನಂಗೆ ತುಂಬ ಹಿಂಸೆ ಆಗುತ್ತೆ. ಇಲ್ಲ ಸರ್, ಇನ್ಯಾವತ್ತೂ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ. ರಿಯಲಿ ಸಾರಿ. ಕೊನೆ ತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಹಲೋ ಜೇಂಡೆ. ಓಹ್, ಮೈ ಬ್ಯಾಡ್. ಹಾಯ್ ಜೇಂಡೆ ಸರ್, ಹೇಗಿದ್ದೀರಾ? ಮತ್ತೆ ಯಾವುದೋ ಹೊಸ ಬಿಸ್ನೆಸ್ ಪ್ಲಾನ್ಸ್ನ ಮಾಡೋಕ್ಕಾಗ್ತಿಲ್ಲ ಅಂತ ಬೋರ್ ಆಗ್ತಾ ಇದೆಯಾ? ಆ್ಯಂಡ್ ಯಾ, ಐ ಹ್ಯಾವ್ ಟು ಆಸ್ಕ್ ಯು ಒನ್ ಮೋರ್ ಥಿಂಗ್. ಪೊಲೀಸ್ ಅವರು ನಿಮಗೆ ಮತ್ತು ನಿಮ್ಮ ಮನೆಗೆ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ನಾವು, ಅಲ್ವಾ? ಮೀರಾಜಿ, ಯಾಕೆ ಹೀಗೆ ಮಾತಲ್ಲೇ ಕೊಲ್ತಾ ಇದ್ದೀರಾ? ಅದು ನಿಮ್ಮ ಕೆಲಸ ಜೇಂಡೆ, ನಾಟ್ ಮೈನ್. ನನ್ನ ತಪ್ಪು ಏನು ಅಂತ ನನಗೆ ಗೊತ್ತಾಗಿದೆ ಮೀರಾಜಿ. ಪ್ಲೀಸ್ ನನ್ನ ಕ್ಷಮಿಸಿ. ದಟ್ಸ್ ಎನಫ್ ಜೇಂಡೆ. ಮೊದಲು ಈಗ ಯಾವ ಹೊಸ ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ. ಸಾಕು ಮೀರಾಜಿ, ಸಾಕು. ನಾನೀಗ ಬದಲಾಗಿದ್ದೀನಿ. ಚೇಂಜ್ ಆಗೋದು ಮನುಷ್ಯರು ಮಾತ್ರ ಅಲ್ವಾ? ನೀವು ಹೇಗೆ? ಈಗ ನೀವು ಏನೇ ಅಂದ್ರು ಏನೇ ಬೈದ್ರು ನಾನು ಅದಕ್ಕೆ ಅರ್ಹ. ಆದರೆ ನಾನು ಬದಲಾಗಿರೋ ಸತ್ಯ ಮೀರಾಜಿ, ನನ್ನ ನಂಬಿ. ಆಲ್ ರೈಟ್, ಈಗ ನನಗೆ ಯಾಕೆ ಫೋನ್ ಮಾಡಿದ್ರಿ ಅದನ್ನು ಹೇಳಿ. ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ಮೀರಾಜಿ. ಪ್ಲೀಸ್ ಹೆಲ್ಪ್ ಮಾಡಿ. ಏನು ನಿಮಗೆ? ಅದು ನಾನು ನಿಮಗೆ ಸಹಾಯ ಮಾಡಬೇಕಾ? ನನ್ನ ಆರ್ಯ ನನ್ನ ದೂರ ತಳ್ಬಿಟ್ಟ ಮೀರಾಜಿ. ವಾಟ್? ನಾನು ಸತ್ಯ ಹೇಳ್ತಿದ್ದೀನಿ ಮೀರಾಜಿ. ಆರ್ಯ ನನ್ನ ತಪ್ಪು ತಿಳ್ಕೊಂಡಿದ್ದಾನೆ. ನಾನು ನಿಜವಾಗ್ಲೂ ಅವನಿಗೇನು ಮಾಡಿಲ್ಲ ಮೀರಾಜಿ. ಅವ್ರು ಎಲ್ಲಿ ಹೋಗಿದ್ರು, ಆರೋಗ್ಯ ಕೇಂದ್ರಕ್ಕೆ ಹೇಗೆ ಬಂದ್ರು ಅನ್ನೋದು ಗೊತ್ತಿಲ್ಲ ಮೀರಾಜಿ. ಆದ್ರೆ ಇದನ್ನ ಆರ್ಯ ನಂಬ್ತಿಲ್ಲ. ಆರ್ಯ ಅನು ಇಲ್ಲದೆ ಸಂಕಟ ಪಡ್ತಿರೋದನ್ನ ನೋಡಿ ಅನುನ ಆರ್ಯ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೆ ಅಷ್ಟೇ. ಬೈ ದ ವೇ, ವೈ ಆರ್ ಯು ಟೆಲಿಂಗ್ ಮೀ ಆಲ್ ದಿಸ್? ನೀವೇ ನನಗೆ ಸಹಾಯ ಮಾಡಬೇಕು ಮೀರಾಜಿ. ನನಗೆ ದುಡ್ಡು ಬೇಡ, ಪ್ರಾಪರ್ಟಿ ಬೇಡ, ಯಾವ ಬಾಸ್ ಪಟ್ಟನೂ ಬೇಡ, ನಂಗೇನು ಬೇಡ. ನಾನು ನಿನ್ ಮುಂದೆ ಅವ್ನು ಹೇಳೋ ಕೆಲಸ ಮಾಡ್ಕೊಂಡು ಹಾಳಾಗಿದ್ಬಿಡ್ತೀನಿ ಅಷ್ಟೆ. ನಂಗೆ ಆರ್ಯ ಬೇಕು ಮೀರಾಜಿ. ನಂಗೆ ಆರ್ಯನ್ ಕೊಡ್ಸಿ ಪ್ಲೀಸ್. ಆರ್ಯದಿಂದ ನನಗೆ ಬದುಕೋಕ್ ಸಾಧ್ಯ ಇಲ್ಲ ಮೀರಾಜಿ. ಆರ್ಯ ಇಲ್ಲದೆ ನಂಗೆ ಬದುಕೋಕ್ ಸಾಧ್ಯ. ಜೇಂಡೆ, ಫೈನ್, ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಳ್ಳಿ. ನೀವು ಮೊದಲು ಈಗ ನೀವು ಎಲ್ಲಿದ್ದೀರಾ ಅದನ್ನು ಹೇಳಿ ನನಗೆ. ನಾನೀಗ ಆರ್ಯನ ಸನ್ನಿಧಾನದಲ್ಲೇ ಇದ್ದೀನಿ. ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ಲಿ ಮೀರಾಜಿ? ಆರ್ಯನ ಚಪ್ಪಲಿ ಕಾಯ್ಕೊಂಡಾದ್ರೂ ಸರಿ, ನಾನು ಇಲ್ಲೇ ಇದ್ಬಿಡ್ತೀನಿ, ಎಲ್ಲೂ ಹೋಗಲ್ಲ. ಇಲ್ಲಿಂದ ನಾನು ಎಲ್ಲೂ ಹೋಗಲ್ಲ ಮೀರಾಜಿ, ಎಲ್ಲೂ ಹೋಗಲ್ಲ. ಸನ್ನಿಧಾನನ? ವಾಟ್ಸ್ ರಾಂಗ್ ವಿತ್ ಯು ಜೇಂಡೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ನಂಗೆ ನನ್ನ ಆರ್ಯ ವಾಪಸ್ ಬೇಕು ಮೀರಾಜಿ. ನಂಗೆ ನನ್ನ ಆರ್ಯ ವಾಪಸ್ ಬೇಕು. ಆರ್ಯ ಬೇಕು.
ಯಾಕೆ ಇದನ್ನು ಹೇಗೆ ನೋಡ್ತಿದ್ದೀರಾ? ಈ ಕರಿಮಣಿನ ನಿನ್ನ ಕುತ್ತಿಗೆ ಕಟ್ಟಬೇಕು ಅಂತ ಕನಸಿತ್ತು. ಆದರೆ ಅದು ಇಷ್ಟು ಬೇಗ ಮರ್ತು ಹೋಗೋ ಕನಸು ಅಂತ ನಾನು ಅನ್ಕೊಂಡಿರಲಿಲ್ಲ. ಅನು, ನಮಗೆ ನಿಜವಾಗ್ಲೂ ಮದುವೆ ಆಯ್ತಾ? ಸರ್, ಮದುವೆ ಆಯ್ತಾನಾ? ನೀವೇ ನನಗಿದನ್ನ ಕಟ್ಟಿದ್ದು. ನಾನು ನಿಮ್ಗಿದನ್ನೆಲ್ಲ ಹೇಗೆ ನೆನಪು ಮಾಡಲಿ? ಸಾರಿ ಅನು, ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಅಮೂಲ್ಯವಾದ ಕ್ಷಣ. ನಾನು ಅದನ್ನೇ ಮರ್ತು ಹೋಗಿದ್ದೀನಿ. ನಮ್ಮ ಮದುವೆ ಹೇಗಾಯಿತು ಅನ್ನೋದನ್ನ ನಾನು ಇನ್ಯಾವತ್ತೂ ಮರಿಬಾರ್ದು. ಹಾಗೆ ಹೇಳ್ತೀಯಾ ಪ್ಲೀಸ್? ಪ್ಲೀಸ್